ಎಲ್ರಿಗೂ ನಮಸ್ಕಾರಗಳು. ನಾನು ಉತ್ತರ ಕರ್ನಾಟಕದ ಪ್ರತಿಷ್ಠಿತ ಶೈಕ್ಷಣಿಕ ಸಂಸ್ಥೆಯಾದಂಥ ಶ್ರೀ ದುರ್ದುಂಡೇಶ್ವರ ವಿದ್ಯಾಸಂವರ್ಧಕ ಸಂಘದ ಶ್ರೀ ಶಿವರುದ್ರೇಶ್ವರ ಕಲಾ ಮತ್ತು ಪಟ್ಟಣ ಪಂಚಾಯತ್ ವಿಜ್ಞಾನ ಮಹಾವಿದ್ಯಾಲಯದ ರಾಜ್ಯಶಾಸ್ತ್ರ ಉಪನ್ಯಾಸಕರಾದಂಥ BG ಪಾಟೀಲ್ ನಿಮ್ಮೊಂದಿಗಿದ್ದೀನಿ. ಇವತ್ತು ನಾನು ನಿಮ್ಮೊಂದಿಗೆ ಮಾತನಾಡುವ ವಿಷಯ, ನಿಮ್ಮೊಂದಿಗೆ ಹಂಚಿಕೊಳ್ಳುವ ವಿಷಯ ಪರೀಕ್ಷಾ ದೃಷ್ಟಿಯಿಂದ ಕಾವೇರಿ ನದಿ ನೀರು ಹಂಚಿಕೆ. ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ವ್ಯಾಪ್ತಿಯಲ್ಲಿ ಬರುವ BA 4ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ನದಿ ನೀರಿನ ಹಂಚಿಕೆ ಅನ್ನುವ ಪ್ರಶ್ನೆ ಇರುವುದರಿಂದ ಇವತ್ತು ನಾನು ಕಾವೇರಿ ನದಿ ನೀರಿನ ಹಂಚಿಕೆ ಬಗ್ಗೆ ನಿಮ್ಮೊಂದಿಗೆ ಚರ್ಚೆ ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ. ಕಾವೇರಿ ಕನ್ನಡಿಗರ ಜೀವನದಿ. ಕಾವೇರಿ ಅಂದರೆ ಕನ್ನಡ, ಕರ್ನಾಟಕವೆಂದರೆ ಕಾವೇರಿ. ಕನ್ನಡಿಗರ ಒಂದು ಜೀವನದಿ, ಕನ್ನಡಿಗರಿಗೆ ಒಂದು ಉತ್ಸಾಹವನ್ನು, ಚೈತನ್ಯವನ್ನು ತುಂಬುವ ಹೆಸರೇ ಕಾವೇರಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅದರ ದುರ್ದೈವದ ಸಂಗತಿ ಅಂತಂದರೆ, ಕಾವೇರಿ ನದಿಯ ನೀರಿನ ಹಂಚಿಕೆ 4 ರಾಜ್ಯಗಳ ಮಧ್ಯೆ ಒಂದು ವಿವಾದವಾಗಿದೆ ಅನ್ನೋದನ್ನು ಇದು ದುರ್ದೈವದ ವಿಷಯ. ಕಾವೇರಿ ಹುಟ್ಟುವುದು ಕರ್ನಾಟಕದ ಕೊಡಗಿನಲ್ಲಿ. ಕರ್ನಾಟಕದ ಕೊಡಗಿನಲ್ಲಿ ಹುಟ್ಟುವಂತಹ, ತಲಕಾವೇರಿಯಲ್ಲಿ ಹುಟ್ಟುವಂತಹ ಈ ಕಾವೇರಿ ಕರ್ನಾಟಕ ಮತ್ತು ತಮಿಳುನಾಡಿನಲ್ಲಿ ಹರಿತಾ ಇದೆ. ಆದರೆ ಅದರ ಜೊತೆಗೆ ಕೇರಳ ಮತ್ತು ಪಾಂಡಿಚೇರಿಗೂ ಕೂಡ ಇದು ಬರ್ತಾ ಇದೆ. ಈ ಕಾವೇರಿ ನದಿಯ ನೀರು, ಕಾವೇರಿ ನದಿ ಹರಿಯುವ ಉದ್ದ 802 ಕಿಲೋಮೀಟರ್ಗಳು ಅಂತ ಹೇಳ್ತಾ ಇದ್ದಾರೆ. ಈ 802 ಕಿಲೋಮೀಟರ್ಗಳಲ್ಲಿ ಇದು 3 ರಾಜ್ಯಗಳು ಮತ್ತು ಒಂದು ಕೇಂದ್ರಾಡಳಿತ ಪ್ರದೇಶದ ಮೂಲಕ ಹಾದು ಹೋಗ್ತಾ ಇದೆ. ಈ 4 ಪ್ರದೇಶಗಳಿಗೆ ಈ ನೀರಿನ ಹಂಚಿಕೆ ಆಗಬೇಕು. ಸರಿ, ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೇಂದ್ರ ರಾಜ್ಯ ಸಂಬಂಧಗಳ ಬಗ್ಗೆ ಚರ್ಚೆ ಮಾಡುವಂತಹ ಸಮಯದಲ್ಲಿ ನಾವು ವಿಷಯವನ್ನು ಚರ್ಚೆ ಮಾಡಿದ್ವಿ. ಭಾರತದಲ್ಲಿ ಸಂಯುಕ್ತ ರಾಜ್ಯ ವ್ಯವಸ್ಥೆ ಇರೋದರಿಂದ ರಾಜ್ಯಗಳು ಮತ್ತು ಕೇಂದ್ರಗಳ ಮಧ್ಯೆ ಸೌಹಾರ್ದಯುತ ಸಂಬಂಧಗಳಿರಬೇಕು. ಕೇಂದ್ರದ ನಿರ್ದೇಶನಗಳನ್ನ ರಾಜ್ಯಗಳು ಪಾಲಿಸಿದರೆ ರಾಜ್ಯದ ವಿಷಯಗಳಿಗೆ ಕೇಂದ್ರ ಮಾನ್ಯ ಮಾಡಬೇಕಾಗ್ತಾ ಇದೆ, ರಾಜ್ಯದ ವಿಷಯಗಳನ್ನ ಗಮನಿಸಬೇಕಾಗ್ತಾ ಇದೆ, ರಾಜ್ಯದ ಸಂಕಷ್ಟಗಳಿಗೆ ಪರಿಹಾರವನ್ನು ಸೂಚಿಸಬೇಕಾಗ್ತಾ ಇದೆ. ಅದೇ ವೇಳೆಗೆ ರಾಜ್ಯಗಳ ಮಧ್ಯೆ ಕೂಡ ಸೌಹಾರ್ದಯುತವಾದ ಸಂಬಂಧಗಳಿರಬೇಕು. ಯಾಕೆಂದ್ರೆ ನಾವೆಲ್ಲ ನೆರೆಹೊರೆಯ ರಾಜ್ಯಗಳು. ನಾವು ನೆರೆಹೊರೆಯ ರಾಜ್ಯಗಳಾಗಿರೋದ್ರಿಂದ ನಮ್ಮ ಮಧ್ಯೆ ಒಳ್ಳೆಯ ಸಂಬಂಧಗಳಿರಬೇಕು. ಆವಾಗ ಮಾತ್ರ ನಮ್ಮ ಸಂಯುಕ್ತ ರಾಜ್ಯ ವ್ಯವಸ್ಥೆ ಯಶಸ್ವಿ ಆಗ್ತದೆ ಅಂತ ಹೇಳ್ಬೋದು. ಈ ನಿಟ್ಟಿನಲ್ಲಿ 1956ರಲ್ಲಿ ಅಂತಾರಾಜ್ಯ ನದಿ ನೀರಿನ ವಿವಾದದ ಅಡಿಯಲ್ಲಿ, ಈ 1956ರ ಅಂತಾರಾಜ್ಯ ನದಿ ನೀರು ವಿವಾದ ಕಾನೂನಿನ ಅಡಿಯಲ್ಲಿ ಈ ಅಂತಾರಾಜ್ಯ ಮಂಡಳಿಗಳನ್ನ ಸ್ಥಾಪನೆ ಮಾಡಲಿಕ್ಕೆ ಅವಕಾಶ ಸಿಕ್ತು. ಅದರ ಜೊತೆಗೆ ಸಂವಿಧಾನದ 262ನೇ ವಿಧಿ ನಮಗೇನು ಹೇಳ್ತಾ ಇದೆ ಅಂತಂದ್ರೆ, ಅಂತಾರಾಜ್ಯ ನದಿ ನೀರು ವ್ಯಾಜ್ಯಗಳನ್ನು ಬಗೆಹರಿಸಲಿಕ್ಕೆ ಕೇಂದ್ರಕ್ಕೆ ಅವಕಾಶ ಇದೆ. ಆ 262ನ್ನ ನಿಮಗೆ ಪೂರ್ತಿ ಡೀಟೇಲ್ ಆಗಿ ಹೇಳದೆ ಹೋದ್ರು, ಈ 262ನೇ ವಿಧಿ ಅದಕ್ಕೆ ಅವಕಾಶ ಮಾಡಿಕೊಡ್ತಾ ಇದೆ. ತದನಂತರ ಈ 263ನೇ ವಿಧಿ, 262ನೇ ವಿಧಿ ಅಂತಾರಾಜ್ಯ ನದಿ ನೀರು ವಿವಾದಗಳಿಗೆ ಸಂಬಂಧಪಟ್ಟರೆ, 263ನೇ ವಿಧಿ ಅಂತಾರಾಜ್ಯ ಮಂಡಳಿಗಳಿಗೆ ಅವಕಾಶ ಮಾಡಿಕೊಡ್ತಾ ಇದೆ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು. ಇಲ್ಲಿ ಒಂದು ಮಾತನ್ನು ನೆನಪಿಟ್ಕೊಳ್ಬೇಕು, ಕೇವಲ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಮಧ್ಯೆ, ಕರ್ನಾಟಕ ಮತ್ತು ಆಂಧ್ರದ ಮಧ್ಯೆ, ಕರ್ನಾಟಕ ಮತ್ತು ತಮಿಳುನಾಡದ ಮಧ್ಯೆ, ಕರ್ನಾಟಕ ಮತ್ತು ಗೋವಾದ ಮಧ್ಯೆ ಸಮಸ್ಯೆಗಳಿವೆ ಅಥವಾ ಎಲ್ಲಾ ಕಡೆಗೆ ಇದೆ. ಅದು ಗಡಿ ತಂಟೆ ಇರ್ಬೋದು, ನೀರಿನ ತಂಟೆ ಇರ್ಬೋದು. ಈ ನೀರಿನ ತಂಟೆಯ ವಿಷಯದಲ್ಲಿ ನಮ್ಮಲ್ಲಿ ಬಹಳ ದೊಡ್ಡ ಮಂಡಳಿಗಳ, ಅಂತಾರಾಜ್ಯ ನದಿ ನೀರು ಮಂಡಳಿಗಳಾಗಿರೋದ್ರಿಂದ, ಟ್ರಿಬ್ಯುನಲ್ಗಳಾಗಿರೋದ್ರನ್ನ ನಾವು ಕಾಣ್ತಾ ಇದ್ದೀವಿ. ಅದರಲ್ಲಿ ಒಂದು ನರ್ಮದಾ ವಾಟರ್ ಟ್ರಿಬ್ಯುನಲ್, 2ನೇದು ಕೃಷ್ಣಾ ವಾಟರ್ ಟ್ರಿಬ್ಯುನಲ್, 3ನೇದು ಗೋದಾವರಿ ವಾಟರ್ ಟ್ರಿಬ್ಯುನಲ್, 4ನೇದು ಕಾವೇರಿ ವಾಟರ್ ಟ್ರಿಬ್ಯುನಲ್. ಈ ರೀತಿ ನಾವು ಕಾಣ್ತಾ ಇದ್ದೀವಿ. ಈ ಕಾವೇರಿ ವಾಟರ್ ಟ್ರಿಬ್ಯುನಲ್ ನಲ್ಲಿ ಮತ್ತೆ 2 ಬರ್ತಾ ಇದ್ದಾವೆ: ಕಾವೇರಿ ರಿವರ್ ಅಥಾರಿಟಿ, ಕಾವೇರಿ ಮಾನಿಟರಿಂಗ್ ಕಮಿಟಿ ಅಂತ. ಅಂದ್ರೆ ನೀರನ್ನ ಯಾವ ರೀತಿ ಬಿಡ್ತಾ ಇದ್ದಾರೆ ಅದರ ಬಗ್ಗೆ ಒಂದು ಕಮಿಟಿ ಬರ್ತಾ ಇದೆ. ನಮ್ಮ ಕಾವೇರಿ ನದಿಯಲ್ಲಿ ಒಂದು ಅಂದಾಜಿನ ಪ್ರಕಾರ ಹರಿಯುವುದು 740 TMC ನೀರು. ಈ 740 TMC ನೀರು ಈ 3 ರಾಜ್ಯಗಳು ಮತ್ತು ಒಂದು ಕೇಂದ್ರಾಡಳಿತ ಪ್ರದೇಶದ ಮಧ್ಯೆ ಹಂಚಿ ಹೋಗಬೇಕಾಗ್ತಾ ಇದೆ. ಈ ಹಂಚಿಕೆಗೆ ಸಂಬಂಧಪಟ್ಟಂತೆ ನಾವು ವ್ಯಾಜ್ಯಗಳನ್ನು ನೋಡಿದ್ರೆ, ಸ್ವಾತಂತ್ರ್ಯ ಪೂರ್ವ ಸುಮಾರು 140 ವರ್ಷಗಳ ಇತಿಹಾಸ ತಮಿಳುನಾಡು ಮತ್ತು ಕರ್ನಾಟಕದ ಮಧ್ಯೆ ಇದ್ದುದನ್ನು ಕಾಣ್ತಾ ಇದ್ದೀವಿ ನಾವು.
ತಮಿಳುನಾಡು ಮತ್ತು ಕರ್ನಾಟಕದ ಮಧ್ಯ 140 ವರ್ಷಗಳಿಂದ ಈ ವ್ಯಾಜ್ಯಗಳಿದ್ದುದನ್ನು ನಾವು ಕಾಣ್ತಾ ಇದ್ದೀವಿ. ಈ ವ್ಯಾಜ್ಯವನ್ನು ಬಗೆಹರಿಸಲಿಕ್ಕೆ 1897ರಲ್ಲಿ ಮತ್ತು 1924ರಲ್ಲಿ ಎರಡೂ ಒಪ್ಪಂದಗಳು ಅಂದಿನ ಮದ್ರಾಸ್ ಪ್ರಾವಿನ್ಸ್ ಮತ್ತು ಮೈಸೂರು ಪ್ರಾವಿನ್ಸ್ ಅಂದ್ರೆ ಮೈಸೂರು ರಾಜ್ಯ ಅಂದ್ರೆ ಇವತ್ತಿನ ಕರ್ನಾಟಕ ರಾಜ್ಯ ಮತ್ತು ಮದ್ರಾಸ್ ಪ್ರಾವಿನ್ಸ್ ಅಂದ್ರೆ ಇವತ್ತಿನ ತಮಿಳುನಾಡು ರಾಜ್ಯದ ಮಧ್ಯೆ ಆಗದ್ದನ್ನು ನಾವು ಕಾಣ್ತಾ ಇದ್ದೀವಿ. ಬ್ರಿಟಿಷರ ಸಮಯದಲ್ಲಿ ಎರಡು ಒಪ್ಪಂದಗಳಾಗ್ತಾ ಇದ್ದಾವೆ. ಆದರೆ ಒಂದು ಅಂಶವನ್ನು ನಾವು ಇಲ್ಲಿ ಗಮನಿಸಬೇಕು. ಯಾವಾಗ ಈ ಒಪ್ಪಂದಗಳಾಗ್ತಾ ಇದ್ದಾವೆ ಆವಾಗ ಕೊಡಗು ಮೈಸೂರು ಪ್ರಾಂತ್ಯದ ಅವಿಭಾಜ್ಯ ಅಂಗ ಆಗಿರಲಿಲ್ಲ. ಅದು ನಾವು ನೆನ್ಪಿಟ್ಕೊಳ್ಬೇಕು. ಈ ಒಪ್ಪಂದ ಆದಾಗ ಬಹಳ ಕೇರ್ಫುಲ್ ಆಗಿ ನೆನ್ಪಿಟ್ಕೊಳ್ಬೇಕು. ಈ ಒಪ್ಪಂದ ಆದಾಗ ಕೊಡಗು ಕರ್ನಾಟಕದ ಅವಿಭಾಜ್ಯ ಅಂಗ ಆಗಿರಲಿಲ್ಲ, ಮೈಸೂರು ಪ್ರಾಂತದ ಅವಿಭಾಜ್ಯ ಅಂಗ ಆಗಿರಲಿಲ್ಲ. ಅದ್ರ ಜೊತೆಗೆ ಅಂತರ್ಜಾಲ ಮತ್ತು ಕೆಲವು ಪುಸ್ತಕಗಳನ್ನು ನೋಡಿದಾಗ ಇವತ್ತಿನ ದಕ್ಷಿಣ ಕನ್ನಡ ಮದ್ರಾಸ್ ಪ್ರಾವಿನ್ಸ್ ಪ್ರಾಂತವಾಗಿತ್ತು. ಕರ್ನಾಟಕದಲ್ಲಿ ಕೊಡಗಿನಲ್ಲಿ ಹುಟ್ಟುವಂತ ಕೊಡಗು ಅವತ್ತು ಸ್ವತಂತ್ರ ರಾಜ್ಯವಾಗಿದ್ದರೂ ಕೂಡ ಈ ಒಪ್ಪಂದದ ಭಾಗ ಆಗೋದಿಲ್ಲ. ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಿಡಬೇಕಾದ ನೀರಿನ ಲೆಕ್ಕ ಇಲ್ಲಿ ಬರೋದಿಲ್ಲ. ಅಂದ್ರೆ ಈ ಒಪ್ಪಂದಗಳು ಏನಾಗಿದ್ದಾವೆ, ಈ ಒಪ್ಪಂದಗಳಲ್ಲಿ ತಮಿಳುನಾಡಿಗೆ ಹೆಚ್ಚಿನ ಲಾಭ ಆಗಿರೋದನ್ನು ನಾವು ಕಾಣ್ತಾ ಇದ್ದೀವಿ. ತಮಿಳುನಾಡು ಹೆಚ್ಚು ಅನುಕೂಲಗಳನ್ನು ಪಡೆದುಕೊಂಡಿರುವುದನ್ನು ನಾವು ಕಾಣ್ತಾ ಇದ್ದೀವಿ. ಅದೇ ಈ ವ್ಯಾಜ್ಯಕ್ಕೆ ಮೂಲ ಕಾರಣ ಅಂತ ನಾವು ಹೇಳ್ಬೋದು. ಈ ವ್ಯಾಜ್ಯ ಪ್ರಾರಂಭವಾದ ನಂತರ ಸಮಸ್ಯೆಗಳು ಪ್ರಾರಂಭವಾದವು. ಈ ಪ್ರಾರಂಭವಾದಾಗ ಏನಿತ್ತು ಅನ್ನೋ ಪರಿಸ್ಥಿತಿಯನ್ನು ನಾವು ನೋಡಿದ್ರೆ 1924ರಲ್ಲಿ ಕರ್ನಾಟಕದಲ್ಲಿ ಕೇವಲ 3,15,000 ಹೆಕ್ಟೇರ್ ಪ್ರದೇಶ ನೀರಾವರಿ ಇತ್ತು. ಆದರೆ 1972ಕ್ಕೆ ಇದು 6,60,000ಕ್ಕೆ ಹೋಗ್ತಾ ಇದೆ. ಅದೇ ರೀತಿ ತಮಿಳುನಾಡಿನಲ್ಲಿ 1924ರಲ್ಲಿ 14.5 ಲಕ್ಷ ನೀರಾವರಿ ಭೂಮಿ ಇದ್ರೆ 1972ಕ್ಕೆ ಅದು 28 ಲಕ್ಷದವರೆಗೆ ಹೋಗ್ತಾ ಇದೆ. ಅಂದ್ರೆ ತಮಿಳುನಾಡು ಈ ಎರಡೂ ಒಪ್ಪಂದಗಳ ಅನುಕೂಲಗಳನ್ನು ಮಾಡಿಕೊಂಡು ತನ್ನಲ್ಲಿರುವ ನೀರಾವರಿ ಅಂದ್ರೆ ರೈತರಿಗೆ ಅನುಕೂಲಕರವಾಗುವಂತ ಇರಿಗೇಟೆಡ್ ಲ್ಯಾಂಡ್, ವುಡ್ ಬಿ ಕಾಲ್ ದಟ್ ಇರಿಗೇಟೆಡ್ ಲ್ಯಾಂಡ್ or irrigation facilities to the agricultural land. It increases its land from 14.5 lakhs to 28 lakhs, whereas Karnataka has come from 3.5 to 6.6 lakhs. ಇದಕ್ಕೆ ಕಾರಣ ಏನಂತಂದ್ರೆ ಕೇಂದ್ರ ಸರ್ಕಾರವಾಗಲಿ ಬ್ರಿಟಿಷ್ ಸರ್ಕಾರವಾಗಲಿ ಒಂದಿನಿಂದ ತಮಿಳುನಾಡಿನ ಪರವಾಗಿರುವುದನ್ನು ನಾವು ಕಾಣ್ತಾ ಇದ್ದೀವಿ. ಇದೇ ಕಾರಣಕ್ಕಾಗಿ ತಮಿಳುನಾಡಿನ ಮಧ್ಯ ಮತ್ತು ಕರ್ನಾಟಕದ ಮಧ್ಯ ಈ ವ್ಯಾಜ್ಯ ಬಹಳ ಸೀರಿಯಸ್ ಆಗ್ತಾ ಇದೆ ಅಂತ ನಾವು ಕೇಳಬಹುದು. ಇಲ್ಲಿ ಒಂದು ಮಾತು ಹೇಳ್ಬೋದು. ಕರ್ನಾಟಕದಲ್ಲಿ ನಾವು ಕನ್ನಂಬಾಡಿ ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಯಾವಾಗ ಕನ್ನಂಬಾಡಿಯನ್ನು ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದ್ವಿ 1911 ಸುಮಾರದಲ್ಲಿ ಕೃಷ್ಣರಾಜ ಸಾಗರ ಅಥವಾ KRS ಅಂತ ಏನು ಕರೀತಾ ಇದ್ದೀವಿ ಆಣೆಕಟ್ಟು ನಿರ್ಮಾಣ ಮಾಡಲಿಕ್ಕೆ ಪ್ರಾರಂಭ ಮಾಡಿದಾಗ ಅದಕ್ಕೆ ತಮಿಳುನಾಡು ತಗಾದ ತೆಗಿತಾ ಇದೆ, ತಮಿಳುನಾಡು ಅಬ್ಜೆಕ್ಟ್ ಮಾಡ್ತಾ ಇದೆ, ಅದು ಕೇಂದ್ರದ ಮುಂದೆ ಹೋಗ್ತಾ ಇದೆ. ಅಂದ್ರೆ ಅವತ್ತಿನ ಕೇಂದ್ರ ಸರ್ಕಾರದ ಮುಂದೆ. ಅವಾಗ 1924ರವರೆಗೆ 1911ರಲ್ಲಿ ಮಾಡಿದಂತ ಯೋಜನೆ 1924ರವರೆಗೆ ತಡೆ ಹಿಡಿತಾ ಇದೆ. 1924ರ ಒಪ್ಪಂದದ ನಂತರ ನಾವು ಕೃಷ್ಣರಾಜ ಸಾಗರ KRS ಅಣೆಕಟ್ಟನ್ನು ಕಟ್ಟಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ವಿ. ಆದ್ರೆ 1924ರ ಕಾನೂನು ಏನ್ ಹೇಳ್ತಾ ಇದೆ, ಒಪ್ಪಂದ ಏನ್ ಹೇಳ್ತಾ ಇದೆ ಅಂತಂದ್ರೆ ಇನ್ನು ಮುಂದೆ ಕರ್ನಾಟಕ ಕಾವೇರಿ ನೀರನ್ನು ಬಳಸಬೇಕಾದ್ರೆ, ಕಾವೇರಿಯಲ್ಲಿ ಲಭ್ಯವಿರುವ ನೀರನ್ನು ಬಳಸಬೇಕಾದ್ರೆ ಮೈಸೂರು ಪ್ರಾಂತ ಮದ್ರಾಸ್ ಪ್ರಾಂತದ ಒಪ್ಪಿಗೆಯನ್ನು ಪಡ್ಕೊಳ್ಬೇಕು. ದೊಣ್ಣೆ ನಾಯಕನ ಅನುಮೋದನೆ ಬೇಕು ನಮಗೆ. ನಮ್ಮ ರಾಜ್ಯದಲ್ಲಿ ಹುಟ್ಟಿದಂತಹ ನದಿ ನೀರನ್ನು ನಾವು ಬಳಕೆ ಮಾಡಿಕೊಳ್ಳಿಕ್ಕೆ ಇವತ್ತು ನಮ್ಮಲ್ಲಿ ಸಂಯುಕ್ತ ವ್ಯವಸ್ಥೆ ಇದೆ. ಕೇಂದ್ರದ ಅನುಮೋದನೆ ಬೇಕು, ಅಂತಾರಾಜ್ಯ ಸೌಹಾರ್ದ ಸಂಬಂಧ ಬೇಕು, ಒಪ್ಕೊಳ್ಳೋಣ. ಬ್ರಿಟಿಷರು ಇದ್ದಂತಹ ಸಮಯದಲ್ಲಿ ಮದ್ರಾಸಿನ ಒಪ್ಪಿಗೆಯನ್ನು ಪಡ್ಕೊಂಡು ನಾವು ನೀರನ್ನು ಬಳಸಬೇಕು ಅಂತೇಳಿ ನಮಗೆ ನಿರ್ದೇಶನವನ್ನು ನೀಡ್ತಾ ಇದ್ದಾರೆ. ಇದರ ಕಾರಣ ಇದರಿಂದ ಏನಾಗ್ತಾ ಇದೆ ಅಂತಂದ್ರೆ ಪ್ರಥಮ ಬಾರಿಗೆ 12/12/1959ರಂದು ಕರ್ನಾಟಕದ ಲೋಕೋಪಯೋಗಿ ಸಚಿವರು ತಮಿಳುನಾಡಿಗೆ ಪತ್ರ ಬರೀತಾ ಇದ್ದಾರೆ. ಅದಕ್ಕೆ ಉತ್ತರವನ್ನ 8/12/60ರಂದು ತಮಿಳುನಾಡದವರು ಕರ್ನಾಟಕ ಕಳಿಸ್ತಾ ಇದ್ದಾರೆ. ಆದರೆ 1970ರಲ್ಲಿ ಜನವರಿಯಲ್ಲಿ ಒಂದು ಘಟನೆ ಆಗ್ತಾ ಇದೆ. ಅದೇನಪ್ಪಾ ಅಂತಂದ್ರೆ ಕರ್ನಾಟಕದಲ್ಲಿ ಕೈಗೆತ್ತಿಕೊಂಡಿರುವಂತಹ ನೀರಾವರಿ ಯೋಜನೆಗಳನ್ನು ತಡೆ ಹಿಡಿಯಬೇಕು ಅಂತ ತಮಿಳುನಾಡು ಕೇಂದ್ರದ ಮೇಲೆ ಒತ್ತಡ ತರ್ತಾ ಇದೆ. 70ರಲ್ಲಿ ಇಂತಹ ಒಂದು ಒತ್ತಡವನ್ನು ಕೇಂದ್ರದ ಮೇಲೆ ತಮಿಳುನಾಡು ಸರ್ಕಾರ ಹಾಕಿರುವುದನ್ನು ನಾವು ಕಾಣ್ತಾ ಇದ್ದೀವಿ. ಇದು ನಿಜಕ್ಕೂ ಒಂದು ಅಪಾಯಕಾರಿ ಬೆಳವಣಿಗೆ ಅಂತ ನಾವು ಹೇಳ್ಬೋದು. ತದನಂತರದ ಬೆಳವಣಿಗೆಗಳು ಏನಾಗ್ತಾ ಇದ್ದಾವಂತಂದ್ರೆ ಇಲ್ಲಿ ಈ
ನದಿ ನೀರಿನ ಹಂಚಿಕೆ ಸಮಯ ಬಂದಾಗ ಎರಡೂ ರಾಜ್ಯದ ಜನ ಭಾವನಾತ್ಮಕವಾಗ್ತಾ ಇದ್ದಾರೆ. ಚಿತ್ರನಟರು, ರಾಜಕೀಯ ನಾಯಕರು ಎರಡೂ ರಾಜ್ಯಗಳಲ್ಲಿ ಭಾವನಾತ್ಮಕವಾಗ್ತಾ ಇದ್ದಾರೆ. ಕನ್ನಡಿಗರ ಜೀವನದಿ ಕಾವೇರಿ ಅಂತ ಇವರಂದ್ರೆ, ತಮಿಳರ ಜೀವನದಿ ಕಾವೇರಿ ಅಂತ ಅವ್ರು ಹೇಳ್ತಾರೆ. ಈ ಭಾವನಾತ್ಮಕ ಆಗುವುದರಿಂದ ಎರಡೂ ರಾಜ್ಯಗಳಲ್ಲಿ ಒಂದು ಟೆನ್ಷನ್ ಅಂತ ಏನು ಕರೀತಾ ಇದ್ದೀವಿ, ಎರಡೂ ರಾಜ್ಯದ ಸಂಬಂಧಗಳಲ್ಲಿ ಒಂದು ಈ ಘರ್ಷಣಾತ್ಮಕ ಸನ್ನಿವೇಶ ನಿರ್ಮಾಣವಾಗ್ತಾ ಇದೆ. ತಮಿಳರು ಏನು ಬೆಂಗಳೂರಲ್ಲಿ ಇದ್ದಾರೆ ಅವರ ಮೇಲೆ ಕನ್ನಡ ಒಕ್ಕೂಟಗಳು ದಾಳಿ ಮಾಡ್ತಾ ಇದ್ದಾವೆ ಅಂತ ಅವರು ಹೇಳ್ತಾ ಇದ್ದಾರೆ. ಕನ್ನಡಿಗರು ಏನು ತಮಿಳುನಾಡಿನಲ್ಲಿದ್ದಾರೆ ಅವರ ಮೇಲೆ ದಾಳಿ ಆಗ್ತಾ ಇದೆ ಅಂತ ಇವರು ಹೇಳ್ತಾರೆ. ಎರಡೂ ರಾಜ್ಯಗಳ ಮಧ್ಯೆ ವ್ಯವಹಾರ ಬಂದಾಗ್ತಾ ಇದೆ, ವಾಹನಗಳ ಸಂಚಾರ ಬಂದಾಗ್ತಾ ಇದೆ, ತಮಿಳು ಚಿತ್ರಗಳನ್ನು ಕನ್ನಡದಲ್ಲಿ ಕರ್ನಾಟಕದಲ್ಲಿ ಪ್ರದರ್ಶನ ಮಾಡುವುದನ್ನು ಬಂದ್ ಮಾಡ್ತಾ ಇದ್ದಾರೆ. ಅಂದ್ರೆ ಭಾವನಾತ್ಮಕವಾಗಿ ಎರಡೂ ಜನರ ಮಧ್ಯ ಒಂದು ವೈಷಮ್ಯದ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ ಅಂತ ಹೇಳ್ಬೋದು. ಇದರಿಂದ ಏನಾಗ್ತಾ ಇದೆ ಅಂತಂದ್ರೆ ಬೆಳವಣಿಗೆ ಕುಂಠಿತವಾಗ್ತಾ ಇದೆ, ಅಭಿವೃದ್ಧಿ ಕುಂಠಿತವಾಗ್ತಾ ಇದೆ, ಸಾಮಾಜಿಕ ಸಾಮರಸ್ಯ ಹಾಳಾಗ್ತಾ ಇದೆ. ಆ ಕಾರಣಕ್ಕಾಗಿ ಈ ಎರಡೂ ರಾಜ್ಯಗಳ ಮಧ್ಯ ಸಂಬಂಧಗಳು ಕೆಡಬಾರದು ಅನ್ನುವ ನಿಟ್ಟಿನಲ್ಲಿ ಎರಡೂ ರಾಜ್ಯಗಳು ಪ್ರಯತ್ನ ಮಾಡಿ ಕೇಂದ್ರದ ಮೇಲೆ ಒತ್ತಡ ತರ್ತಾ ಇದ್ದಾವೆ. 1986ರಲ್ಲಿ ತಂಜಾವೂರಿನ ರೈತ ಸಂಘಟನೆ ಇದಕ್ಕೆ ಒಂದು ಪ್ರಾಧಿಕರಣ ರಚನೆ ಮಾಡಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಆಗ್ತಾ ಇದೆ, ಒಂದು ರೈತ ಸಂಘಟನೆ. ಅದರ ಪರಿಣಾಮವಾಗಿ ಏನಾಗ್ತಾ ಇದೆ ಅಂದ್ರೆ 1990 ಜೂನ್ 2ರಂದು ಅಂದಿನ ವಿ.ಪಿ. ಸಿಂಗ್ ಸರ್ಕಾರ ನ್ಯಾಯಮೂರ್ತಿ ಚಿತ್ತೋಷ್ ಮುಖರ್ಜಿ ಅವರ ಅಧ್ಯಕ್ಷತೆಯಲ್ಲಿ ಈ ಕಾವೇರಿ ನದಿ ವಿವಾದ ಪ್ರಾಧಿಕರಣ ಅಥವಾ ನ್ಯಾಯಾಧಿಕರಣವನ್ನು ಸ್ಥಾಪನೆ ಮಾಡ್ತಾ ಇದೆ. ನೆನ್ಪಿಟ್ಕೊಡ್ರಿ, 1990 ಜೂನ್ 2 ವಿ.ಪಿ. ಸಿಂಗ್ ಸರ್ಕಾರ ನ್ಯಾಯಮೂರ್ತಿ ಚಿತ್ತೋಷ್ ಮುಖರ್ಜಿ ಅವರ ಅಧ್ಯಕ್ಷತೆಯಲ್ಲಿ ಕಾವೇರಿ ನದಿ ವಿವಾದ ನ್ಯಾಯಾಧಿಕರಣವನ್ನು ಸ್ಥಾಪನೆ ಮಾಡ್ತಾ ಇದೆ. ಈ ನ್ಯಾಯಾಧಿಕರಣ 1991 ಜೂನ್ 25ರಂದು ಮಧ್ಯಂತರ ಆಜ್ಞೆಯನ್ನು ನೀಡ್ತಾ ಇದೆ. ಈ ಮಧ್ಯಂತರ ಆಜ್ಞೆಯ ಪ್ರಕಾರ ತಮಿಳುನಾಡಿಗೆ ವರ್ಷಕ್ಕೆ 205 ಟಿಎಂಸಿ ನೀರು ಬಿಡಬೇಕು. ನೋಡ್ರಿ, ತಮಿಳುನಾಡಿಗೆ ವರ್ಷಕ್ಕೆ 205 ಟಿಎಂಸಿ ನೀರು ಬಿಡಬೇಕು. ಆದ್ರೆ ಈ ಮಧ್ಯಂತರ ಆಜ್ಞೆಯಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಬರಗಾಲವಿದ್ದಾಗ, ಕರ್ನಾಟಕದಲ್ಲಿ ನೀರಿನ ಕೊರತೆ ಇದ್ದಾಗ ಅಥವಾ ಆಣೆಕಟ್ಟುಗಳಲ್ಲಿ ನೀರಿನ ಸಂಗ್ರಹವಿಲ್ಲದಾಗ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಸ್ಪಷ್ಟ ಉಲ್ಲೇಖ ಇಲ್ಲ. ಅದು ದೊಡ್ಡ ಸಮಸ್ಯೆಗೆ ಕಾರಣೀಭೂತವಾಗ್ತಾ ಇದೆ. ತದನಂತರ ಈ ತೀರ್ಪನ್ನು ವಿರೋಧಿಸಿ ಕರ್ನಾಟಕದ ಶಾಸಕಾಂಗ ಜಂಟಿ ಅಧಿವೇಶನವನ್ನು ಮಾಡಿ ಸರ್ಕಾರಕ್ಕೆ ಒತ್ತಡ ತಂದು ಒಂದು ಸುಗ್ರೀವಾಜ್ಞೆಯನ್ನು ತರ್ತಾ ಇದ್ದಾರೆ. ಅದಕ್ಕೆ ತಡೆ ಹಾಕಲಿಕ್ಕೆ ನೀರನ್ನು ಬಿಡೋದಿಲ್ಲ ಅನ್ನೋ ಕಾರಣಕ್ಕಾಗಿ. ಅದರ ದುರ್ದೈವ ಏನಪ್ಪಾ ಅಂತಂದ್ರೆ, ಕೇಂದ್ರ ಸರ್ಕಾರ 1991 ಡಿಸೆಂಬರ್ 10ರಂದು ಈ ಕಾವೇರಿ ಮಧ್ಯಂತರ ತೀರ್ಪಿನ ಆಜ್ಞೆಯನ್ನು ಗೆಜೆಟ್ನಲ್ಲಿ ಪ್ರಕಟಿಸ್ತಾ ಇದೆ. ಪರಿಣಾಮವಾಗಿ ಕರ್ನಾಟಕ ಸರ್ಕಾರ ಹೊರಡಿಸಿದಂಥ ಈ ಸುಗ್ರೀವಾಜ್ಞೆ ಬಿದ್ದು ಹೋಗ್ತಾ ಇದೆ. ಇಲ್ಲೊಂದು ಸಣ್ಣ ಪ್ರಶ್ನೆ ಬರ್ಬೋದು, ಈ ಕಾವೇರಿ ನದಿ ಪ್ರಾಧಿಕಾರದಲ್ಲಿ ಯಾರ್ಯಾರಿದ್ದಾರೆ? ಬಹಳ ಸಿಂಪಲ್. ಪ್ರಧಾನಿಯವರು ಇದರ ಅಧ್ಯಕ್ಷರಾಗಿದ್ದಾರೆ. ಏನು 4 ರಾಜ್ಯಗಳು ಬರ್ತಾ ಇದ್ದಾವೆ, ಕರ್ನಾಟಕ, ತಮಿಳುನಾಡು ಮತ್ತು ಕೇರಳದ ಮುಖ್ಯಮಂತ್ರಿಗಳು, ಪಾಂಡಿಚೇರಿ ಕೇಂದ್ರಾಡಳಿತ ಪ್ರದೇಶದ ಮುಖ್ಯಮಂತ್ರಿಗಳು ಇದರ ಸದಸ್ಯರಾಗಿದ್ದಾರೆ. ಜೊತೆಗೆ ಕೇಂದ್ರ ಸರ್ಕಾರ ಮಂತ್ರಿ ಶಾಖೆಯ ಕಾರ್ಯದರ್ಶಿಯವರು ಇದರ ಮೇಲುಸ್ತುವಾರಿ ನೋಡ್ಕೊಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ 6 ಜನ ಬರ್ತಾ ಇದ್ದಾರೆ. ಇನ್ನು ಬಹುಶಃ ನಮಗೆ ಇಲ್ಲಿ ಬಹಳ ಬೇಜಾರಾಗುವುದಂತಂದ್ರೆ, ಕಾವೇರಿ ನದಿ ನೀರಿನ ಹಂಚಿಕೆ ತೀರ್ಪು ಏನು ಫೆಬ್ರವರಿ 5, 2007 ಏನು ತೀರ್ಪು ಬರ್ತಾ ಇದೆ ಕಾವೇರಿ ನದಿ ನ್ಯಾಯಾಧಿಕರಣದ್ದು, ಅದು ಬಹಳ ಇದಾಗ್ತದೆ. ಇಲ್ಲಿ ನದಿಯಲ್ಲಿ ಇರುವ ನೀರು 740 ಟಿಎಂಸಿ. ಈ ತೀರ್ಪಿನಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ತಮಿಳುನಾಡಿಗೆ 419 ಟಿಎಂಸಿ ಬಿಡಬೇಕಂತೆ, ಕರ್ನಾಟಕ 270 ಟಿಎಂಸಿ ಬಳಸ್ಕೊಳ್ಬೇಕಂತಂದ್ರೆ, ಕೇರಳಕ್ಕೆ 30 ಹಾಗೂ ಪಾಂಡಿಚೇರಿಗೆ 7 ಟಿಎಂಸಿ ನೀರು ಬಿಡಬೇಕು. ಇದೆಲ್ಲದರ ಜೊತೆಗೆ ಪರಿಸರ ರಕ್ಷಣೆಗೆ 10 ಟಿಎಂಸಿ ಕಾಯಬೇಕು. ಪರಿಸರ ರಕ್ಷಣೆಯ ಬಗ್ಗೆ ಇಲ್ಲಿ ಕಾಳಜಿ ತೋರಿಸ್ತಾ ಇದ್ದಾರೆ. 10 ಟಿಎಂಸಿ ಮಾಡಬೇಕು. ಆಮೇಲೆ 4 ಟಿಎಂಸಿ ಅನಿವಾರ್ಯವಾಗಿ ಸಮುದ್ರ ಸೇರ್ತಾ ಇದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇಲ್ಲಿಂದ ಕರ್ನಾಟಕಕ್ಕೆ ಈ ತೀರ್ಪಿನಿಂದ ಲಾಭ ಆಯ್ತಾ ನಷ್ಟ ಆಯ್ತಾ ಅನ್ನುವ ಪ್ರಶ್ನೆ ಬಂದಾಗ, ಅದರ ಅವಲೋಕನ ಮಾಡಿದಾಗ ಮೊದಲು ಏನಾಗ್ತಾ ಇತ್ತಂದ್ರೆ, ನಾವು ನೀರು ಬಿಡೋದನ್ನ ಇಲ್ಲಿ ಮೆಟ್ಟೂರು ಜಲಾಶಯದಲ್ಲಿ ಅಳಿತಾ ಇದ್ದೀವಿ, ಎಷ್ಟು ನೀರು ಬಿಡ್ತಾ ಇದ್ದೀವಿ ಅಂತ ಹೇಳಿ. ಆದ್ರೆ ಈ ತೀರ್ಪಿನಿಂದ ಬಿಳಿಗುಂಡುವಿನಲ್ಲಿ
ಅಳೆಯಬೇಕು ಅಂತ ಬಂತು. ಅದು ಕೇಂದ್ರದ ಉಸ್ತುವಾರಿಯಲ್ಲಿ ನೀರನ್ನು ಅಳೆಯೋದ್ರಿಂದ ತಮಿಳುನಾಡು ನಮಗೆ ನೀರನ್ನು ಕಡಿಮೆ ಬಿಟ್ಟಿದ್ದಾರೆ ಅಂತ ಹೇಳೋದು ತಪ್ಪು. ಇನ್ನು ಎರಡನೇದು, ಹೆಚ್ಚು ಮಳೆ ಬಿದ್ದ ವರ್ಷದಲ್ಲಿ ಲಭ್ಯವಾದಂಥ 40 TMC ನೀರಿನ ಬಗ್ಗೆ ಇದೇನನ್ನು ಹೇಳೋದಿಲ್ಲ ಈ ತೀರ್ಪು. ಅದನ್ನು ಕರ್ನಾಟಕ ಬಳಸ್ಕೊಳ್ತಾ ಇದೆ. ಆದರೆ ಇಲ್ಲಿ ಒಂದು ನಷ್ಟ ಆಗ್ತಾ ಇದೆ. ತಮಿಳುನಾಡಿನ ಮಳೆ ಆದಾಗ ಅಲ್ಲಿ 129 TMC ನೀರು ಅವ್ರಿಗೆ ಲಭ್ಯ ಆಗ್ತಾ ಇದೆ ಮಳೆಗಾಲ ಚೆನ್ನಾಗಿ ಆದಾಗ. ಅದರ ಬಗ್ಗೆ ಇದೇನು ಹೇಳೋದಿಲ್ಲ. ಇನ್ನು ಜೂನ್ನಲ್ಲಿ ಎಷ್ಟು ನೀರು ಬಿಡಬೇಕು, ಜುಲೈನಲ್ಲಿ ಎಷ್ಟು ನೀರು ಬಿಡಬೇಕು, ಆಗಸ್ಟ್ ಸೆಪ್ಟೆಂಬರ್ದಲ್ಲಿ ಎಷ್ಟು ನೀರು ಬಿಡಬೇಕು ಅನ್ನೋದ್ರ ಬಗ್ಗೆ ಕೂಡ ಈ ಐ ತೀರ್ಪು ಸ್ಪಷ್ಟವಾಗಿ ಹೇಳ್ತಾ ಇದೆ. ಆ ಐ ತೀರ್ಪಿನ ಪ್ರಕಾರ ನೀರನ್ನು ಬಿಟ್ಕೊಂತ ಹೋಗ್ಬೇಕು, ಪ್ರತಿ ತಿಂಗಳು ನೀರನ್ನು ಬಿಟ್ಕೊಳ್ತ ಹೋಗ್ಬೇಕು. ಆದರೆ ಇಲ್ಲಿ ನಾವು ಆಕ್ಚುವಲ್ ಬಿಡುವ ನೀರು 134 TMC. ಏಕೆಂದ್ರೆ ಈ ಬಿಳಿಗೊಂಡ್ಲು ಮತ್ತು ಮೆಟ್ಟೂರಿನ ನಡುವೆ 25 TMC ನೀರು ತಮಿಳುನಾಡಿಗೆ ಲಭ್ಯ ಆಗ್ತಾ ಇದೆ. ಆ 25 TMC ಅವರಿಗೆ ಹೋಗ್ತಾ ಇದೆ. ಆಮೇಲೆ ತಮಿಳುನಾಡಿನಲ್ಲಿ 158 TMC ಅವರಿಗೆ ಲಭ್ಯ ಆಗ್ತಾ ಇದೆ ನೀರು. ಇದರಿಂದ ನಾವು ಇವತ್ತು ಬಿಡ್ತಾ ಇರೋದು 134 TMC ನೀರು ಅವರಿಗೆ ಅನ್ನೋದನ್ನ ನಾವು ನೆನ್ಪಿಟ್ಕೊಳ್ಬೇಕು. ತದನಂತರ ಇಲ್ಲಿ ಸ್ವಲ್ಪ ಈ ನೀರು ಬಿಡುವ ಸಮಸ್ಯೆಯ ನಂತರ ಬಂದ್ರೆ ನಾವೇನೇನು ಕಾಣ್ತೀವಪ್ಪ ಅಂತಂತಂದ್ರೆ, ಈ ಐ ತೀರ್ಪಿನ ನಂತರನೂ ಕೂಡ ಕರ್ನಾಟಕ ಮತ್ತು ತಮಿಳುನಾಡಿನ ಮಧ್ಯ ಕಾವೇರಿ ನೀರಿನ ಹಂಚಿಕೆಯ ಬಗ್ಗೆ ನಿರಂತರವಾದ ಘರ್ಷಣೆಗಳು, ನಿರಂತರವಾದ ಭಿನ್ನಾಭಿಪ್ರಾಯಗಳು ನಡೀತಾ ಇರೋದನ್ನು ನಾವು ಕಾಣ್ತಾ ಇದ್ದೀವಿ. ಒಂದು ಹಂತದಲ್ಲಿ ಮಂಡ್ಯದ ರೈತರು ಸರ್ಕಾರದ ವಿರುದ್ಧವೇ ದಂಗೆ ಇಡ್ತಾ ಇದ್ದಾರೆ. ಮಂಡ್ಯದ ಅಂದಿನ ಸಂಸದರು ರಾಜೀನಾಮೆ ನೀಡುತ್ತಾ ಇದ್ದಾರೆ. ತದನಂತರ ಮತ್ತೋರ್ವ ಸಂಸದರು ಕೇಂದ್ರದಲ್ಲಿ ಮಂತ್ರಿಯಾಗಿದ್ದವರು ಕೂಡ ಈ ಕಾವೇರಿ ನದಿ ನೀರಿನ ಹೋರಾಟಕ್ಕಾಗಿ ರಾಜೀನಾಮೆ ನೀಡುವುದನ್ನು ನಾವು ಕಾಣ್ತಾ ಇದ್ದೀವಿ. ತಮಿಳುನಾಡಿನ ಮುಖ್ಯಮಂತ್ರಿಯವರವರು ತಮಿಳುನಾಡಿಗೆ ಕಾವೇರಿಯಿಂದ ನೀರನ್ನು ಬಿಡಬೇಕು ಅನ್ನುವುದಕ್ಕಾಗಿ ಉಪವಾಸ ಸತ್ಯಾಗ್ರಹ ಮಾಡುವುದನ್ನು ನಾವು ಕಾಣ್ತಾ ಇದ್ದೀವಿ. ಅಂದ್ರೆ ರಾಜಕೀಯ ಲಾಭಕ್ಕಾಗಿ ಇಲ್ಲಿ ಸರ್ಕಾರದ ಮೇಲೆ ಒತ್ತಡ, ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರುವಂತಹ ಒಂದು ಪ್ರವೃತ್ತಿ ಇಲ್ಲಿ ನಮಗೆ ಕಂಡು ಬರ್ತಾ ಇದೆ ಅನ್ನೋದನ್ನ ನಾವು ನೆನಪಿಟ್ಕೊಳ್ಬೇಕು. ಇಲ್ಲಿ ಕೆಲವು ಬೆಳವಣಿಗೆಗಳು ಏನಾಗ್ತಾ ಇದ್ದಾವೆ ಅಂತಂದ್ರೆ, ಮಳೆ ಚೆನ್ನಾಗಿ ಆದ್ರೆ ಏನೂ ಆಗೋದಿಲ್ಲ, ಮಳೆ ಕಡಿಮೆ ಆದ್ರೆ ಮಾತ್ರ ಬಹಳ ಸಮಸ್ಯೆ ಆಗ್ತಾ ಇದೆ. ಕೆಲವು ಬಾರಿ ಸುಪ್ರೀಂ ಕೋರ್ಟ್ ಕೂಡ ಮನಮೋಹನ್ ಸಿಂಗ್ ಅವರು ಪ್ರಧಾನಿಯ ಇದ್ದಾಗ ನಿತ್ಯ 9,000 ಕ್ಯೂಸೆಕ್ಸ್ ನೀರು ಬಿಡಬೇಕು ಅಂತ ಹೇಳಿದ್ರು. ಅಷ್ಟು ನೀರಿನ ಲಭ್ಯತೆಯೇ ಡ್ಯಾಮ್ನಲ್ಲಿ ಇರಲಿಲ್ಲ. ಈಗ ಕಳೆದ 3 ವರ್ಷಗಳಿಂದ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ 10,000 ಕ್ಯೂಸೆಕ್ಸ್ ನೀರನ್ನು ನಿತ್ಯ ತಮಿಳುನಾಡಿಗೆ ಬಿಡಿ ಅಂತ ಹೇಳ್ತಾ ಇದೆ. ಆದರೆ ಅಷ್ಟು ನೀರು ತಮಿಳುನಾಡಿನಲ್ಲಿ ಇರಲಿಲ್ಲ, ನಮ್ಮ ಕರ್ನಾಟಕದ ಜಲಾಶಯಗಳಲ್ಲಿ ಇರಲಿಲ್ಲ ತಮಿಳುನಾಡಿಗೆ ಬಿಡಬೇಕು ಅಂದ್ರೆ. ಇಂತಹ ಸನ್ನಿವೇಶದಲ್ಲಿ ಘರ್ಷಣೆಗಳು ನಿರ್ಮಾಣವಾಗ್ತಾ ಇದ್ದಾವೆ. ಆ ಕಾರಣಕ್ಕಾಗಿ ಈ ಕಾವೇರಿ ವಾಟರ್ ಟ್ರಿಬ್ಯುನಲ್ ಏನಿದೆ, ರಿವರ್ ಅಥಾರಿಟಿ ಏನಿದೆ, ಮಾನಿಟರಿಂಗ್ ಅಥಾರಿಟಿ ಏನಿದೆ, ಸರಿಯಾಗಿ ಗ್ರೌಂಡ್ ವರ್ಕ್ ಅಥವಾ ಗ್ರೌಂಡ್ ರಿಪೋರ್ಟ್ನ ಪ್ರಕಾರ ಎಷ್ಟು ನೀರು ಲಭ್ಯ ಇದೆ, ಎಷ್ಟು ನೀರನ್ನು ಬಿಡಬಹುದು ಅನ್ನೋದ್ರ ಬಗ್ಗೆ ಒಂದು ವಿಚಾರ ಮಾಡಿ ಅದಕ್ಕೆ ಒಂದು ಹೊಂದಾಣಿಕೆಯ ಮೂಲಕ ಸಂಬಂಧಗಳನ್ನ ಹಂಚಿಕೊಂಡು ಹೋದ್ರೆ ಒಳ್ಳೆಯದು ಅಂತ ಒಂದು ವಾದ ಹೇಳ್ಬೋದು. ವಿದ್ಯಾರ್ಥಿ ಮಿತ್ರರೇ, ನಾವು ಸಂಯುಕ್ತ ರಾಜ್ಯ ವ್ಯವಸ್ಥೆಯಲ್ಲಿರೋದ್ರಿಂದ ಎರಡೂ ರಾಜ್ಯಗಳ ಮಧ್ಯೆ ಹೊಂದಾಣಿಕೆ ಬಹಳ ಮುಖ್ಯ. ಜೊತೆಗೆ ನಾವು ಪರಸ್ಪರ ಅವಲಂಬಿಗಳಾಗಿದ್ದೀವಿ. ಎಷ್ಟೋ ಜನ ಕನ್ನಡಿಗರು ತಮಿಳುನಾಡಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಎಷ್ಟೋ ಜನ ತಮಿಳಿಗರು ಕರ್ನಾಟಕದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇಂತಹ ಘರ್ಷಣೆಗಳು ಉಂಟಾದಾಗ ಸರ್ಕಾರದ ಮಧ್ಯ ಅಥವಾ ರಾಜಕೀಯ ಸ್ವಾರ್ಥಕ್ಕಾಗಿ ಉಂಟಾಗುವಂಥ ಈ ಘರ್ಷಣೆಗಳಿಂದಾಗಿ ಸಾರ್ವಜನಿಕ ಆಸ್ತಿಪಾಸ್ತಿ ನಾಶವಾಗುವುದರ ಜೊತೆಗೆ ಜನರ ಜೀವ ಕೂಡ ನಾಶವಾಗುವ ಸಾಧ್ಯತೆ ಇರ್ತಾ ಇದೆ. ಆ ಕಾರಣಕ್ಕಾಗಿ ಸಂಯಮದಿಂದ ವರ್ತಿಸಿ ನಮ್ಮಲ್ಲಿ ಲಭ್ಯವಿರುವ ಸಂಪನ್ಮೂಲಗಳನ್ನು ಸಮರ್ಪಕವಾಗಿ ಬಳಸಿದರೆ ಒಳ್ಳೆಯದು ಅಂತ ನಾವುಗಳು ಹೇಳ್ಬೋದು. ಇಲ್ಲಿ ಇನ್ನೂ ಒಂದಿಷ್ಟು ಅಂಶಗಳನ್ನು ನಾವು ನೋಡಬಹುದಾಗಿದೆ. ಅದೇನಂತಂದ್ರೆ, ರಾಜ್ಯಗಳ ಮಧ್ಯೆ ಸಂಬಂಧಗಳು ಚೆನ್ನಾಗಿದ್ದಾಗ ಈ ಸಮಸ್ಯೆಗಳು ಬರೋದಿಲ್ಲ. ಮಳೆ ಸರಿಯಾಗಿ ಆದಾಗ ಈ ಸಮಸ್ಯೆಗಳು ಬರೋದಿಲ್ಲ. ಆಮೇಲೆ ನೀರಿನ ಹಂಚಿಕೆಯನ್ನ ಅರ್ಥ ಅಂದ್ರೆ ಎಷ್ಟು ನೀರು ಲಭ್ಯ ಇದೆ, ಎಷ್ಟನ್ನು ಬಿಡಬೇಕು ಅನ್ನೋದ್ರ ಬಗ್ಗೆ
ವಿಚಾರ ಮಾಡಿದಾಗ ಸಮಸ್ಯೆಗಳು ಬರೋದಿಲ್ಲ. ಆದರೆ ಮೊಂಡು ಧೋರಣೆಯನ್ನ, ಮೊಂಡು ವಾದವನ್ನ ಅಥವಾ ರಾಜಕೀಯ ಸ್ವಾರ್ಥವನ್ನ ಮುಂದಿಟ್ಟುಕೊಂಡು ಈ ರೀತಿ ಮಾಡಿದರೆ ಬಹುಶಃ ಇದಕ್ಕೆ ಪರಿಹಾರ ಕಂಡುಹಿಡಿಯುವುದು ಕಷ್ಟಕರವಾಗ್ತಾ ಇದೆ ಅಂತ ಹೇಳ್ತಾ ನನ್ನ ವಿಚಾರಗಳನ್ನ. ಈ ತೀರ್ಪಿನ ಪ್ರಕಾರ ಪ್ರತಿ ತಿಂಗಳು ಎಷ್ಟು ನೀರನ್ನು ತಮಿಳುನಾಡಿಗೆ ಬಿಡಬೇಕು ಅಂತಂದ್ರೆ ಜೂನ್ನಲ್ಲಿ 10 TMC ಬಿಡಬೇಕು, ಜುಲೈನಲ್ಲಿ 34, ಆಗಸ್ಟ್ನಲ್ಲಿ 50, ಸೆಪ್ಟೆಂಬರ್ನಲ್ಲಿ 40, ಅಕ್ಟೋಬರ್ನಲ್ಲಿ 22, ನವೆಂಬರಲ್ಲಿ 15, ಡಿಸೆಂಬರಲ್ಲಿ 8, ಜನವರಿಯಲ್ಲಿ 3, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ತಿಂಗಳುಗಳಲ್ಲಿ 2.5 TMC ಬಿಡಬೇಕು. ಅಂದ್ರೆ ಜೂನ್ 10, ಜುಲೈ 34, ಆಗಸ್ಟ್ 50, ಸೆಪ್ಟೆಂಬರ್ 40, ಅಕ್ಟೋಬರ್ 22, ನವೆಂಬರ್ 15, ಡಿಸೆಂಬರ್ 8, ಜನವರಿ 3, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಈ ತಿಂಗಳುಗಳಲ್ಲಿ 2.5 2.5 TMC ನೀರನ್ನ ತಮಿಳುನಾಡಿಗೆ ಬಿಡಬೇಕು ಅಂತ ಇಲ್ಲಿ ಆಜ್ಞೆ ಆಗ್ತಾ ಇದೆ ಅನ್ನೋದನ್ನ ನಾವು ನೆನಪಿಟ್ಕೊಳ್ಬೇಕು. ಅಂದ್ರೆ ಆ ಪ್ರಕಾರ ತಮಿಳುನಾಡಿಗೆ ನಾವು ನೀರನ್ನ ಬಿಡಲೇಬೇಕು ಅನ್ನುವ ವಾದ ಇಲ್ಲಿ ನಮ್ಗೆ ಕಂಡು ಬರ್ತಾ ಇದೆ. ಅಷ್ಟು ನೀರನ್ನ ನಾವು ಬಿಡಬೇಕು. ಅಷ್ಟನ್ನ ತಿಳ್ಕೊಂಡ್ರೆ ಬಹುಶಃ ಎಷ್ಟು ನೀರನ್ನು ಬಿಡ್ತಾ ಇದ್ದೀವಿ ಅಂತ ಗೊತ್ತಾಗ್ತಾ ಇದೆ. ಧನ್ಯವಾದ.